ಸಂಸ್ಕೃತಿ ಎಂಬುದು ಹೃದಯದ ಗಾನ, ಪರಂಪರೆ ಎಂಬುದು ಜೀವನದ ದಾನ. ಬೇರು ಬಲವಾಗಿದ್ದರೆ ಮರವು ಗಗನಕ್ಕೆ ಸೇರಲು ಸಾಧ್ಯ, ಸಂಸ್ಕೃತಿ ಗಟ್ಟಿಯಾಗಿದ್ದರೆ ಮನುಷ್ಯನು ಮಹಿಮೆ ಸಾಧಿಸಲು ಸಾಧ್ಯ. ಶುಭೋದಯ ನಿಮಗೆಲ್ಲರಿಗೂ. ಇಂದು ನಾನು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಮೇಲೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಸಂಸ್ಕೃತಿ ಮತ್ತು ಪರಂಪರೆ ಎಂಬುದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದು ನಮ್ಮ ಗುರುತು. ಅದು ಕೇವಲ ಹಳೆಯ ಕಥೆಗಳಲ್ಲ, ಬದಲಿಗೆ ಭವಿಷ್ಯದ ಪಾಠಗಳು. ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಸಂಸ್ಕೃತಿಯ ಬಗ್ಗೆ ಹೇಳುವುದಾದರೆ ಅದು ಒಂದು ಕನ್ನಡಿ ಇದ್ದಂತೆ. ಅದು ನಾನು ಈ ಸಮಾಜದೊಂದಿಗೆ ಹೇಗೆ ಬದುಕುತ್ತೇನೆ ಎಂಬುದನ್ನು ತೋರಿಸುತ್ತದೆ. ಹಿರಿಯರಿಗೆ ಗೌರವಿಸುವುದು, ಪ್ರಕೃತಿಯನ್ನು ಕಾಪಾಡುವುದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು, ಅತಿಥಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುವುದು, ಇವೆಲ್ಲವೂ ನನ್ನ ಸಂಸ್ಕೃತಿಯ ಸುಂದರ ಪ್ರತಿಬಿಂಬಗಳು. ನನ್ನ ಪರಂಪರೆ ಎಂದರೆ ಈ ಸಂಸ್ಕೃತಿಯನ್ನು ಪಾಲಿಸುವ ದಾರಿಯಾಗಿದೆ. ಉದಾಹರಣೆಗೆ, ನನ್ನ ಪರಂಪರೆಯಲ್ಲಿ ನಾವು ಹಬ್ಬ ಹರಿದಿನಗಳನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಚರಿಸುತ್ತೇವೆ. ಪೂಜೆಗೆ ಹೋಗುತ್ತೇವೆ, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತೇವೆ, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೇವೆ, ಒಟ್ಟಿಗೆ ಸೇರಿ ಸಂತೋಷವನ್ನು ವ್ಯಕ್ತಪಡಿಸುತ್ತೇವೆ ಮತ್ತು ನಮ್ಮ ಸಂಬಂಧವನ್ನು ದೃಢಪಡಿಸುತ್ತೇವೆ. ಅದೇ ನನ್ನ ಜಿಲ್ಲೆಯ ಪರಂಪರೆಯ ಬಗ್ಗೆ ಹೇಳುವುದಾದರೆ, ಇಲ್ಲಿ ಭೂತಕೋಲ ಮತ್ತು ನಾಗ ಆರಾಧನೆಯು ಅತ್ಯಂತ ಪ್ರಾಮುಖ್ಯವಾದದ್ದು. ಇದು ಮನುಷ್ಯರ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವನ್ನು ಜೀವಂತವಾಗಿರಿಸುತ್ತದೆ. ಹೀಗೆ ಹಲವಾರು ಪರಂಪರೆಗಳನ್ನು ನಾವು ಪಾಲಿಸುತ್ತಾ ಬಂದಿದ್ದೇವೆ. ಅದು ನೂರಾರು ವರ್ಷಗಳಿಂದ ಪಾಲಿಸುತ್ತಾ ಬಂದಿದ್ದೇವೆ, ಮುಂದೆಯೂ ಪಾಲಿಸುತ್ತೇವೆ ಎಂಬ ನಂಬಿಕೆ ನನಗಿದೆ. ಆದರೂ ತಂತ್ರಜ್ಞಾನದ ಈ ಆಧುನಿಕ ಜಗತ್ತಿನಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ, ಮೊಬೈಲ್ ಫೋನ್ ನಮ್ಮನ್ನು ಪ್ರಪಂಚಾದ್ಯಂತ ಸಂಪರ್ಕಿಸಬಹುದು, ಆದರೆ ನಮ್ಮ ಪರಂಪರೆಯು ನಮ್ಮನ್ನು ನಮ್ಮ ಪೂರ್ವಜರೊಂದಿಗೆ ಸಂಪರ್ಕಿಸುತ್ತದೆ. ನಿಜವಾದ ಆಧುನೀಕರಣವು ಜ್ಞಾನದೊಂದಿಗೆ ಮುಂದುವರಿಯುವುದು, ಅದೇ ಸಮಯದಲ್ಲಿ ನಮ್ಮ ಪರಂಪರೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದು. ಸಂಸ್ಕೃತಿಯನ್ನು ಪಾಲಿಸುವುದೆಂದರೆ ಹಳೆಯ ಕಾಲದಲ್ಲಿ ಉಳಿಯುವುದೆಂದಲ್ಲ, ಬದಲಿಗೆ ನಮ್ಮ ಉತ್ತಮ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು. ಕೊನೆಯದಾಗಿ ನಾನು ಹೇಳಲು ಬಯಸುವುದು ಇಷ್ಟೇ: ಸಂಸ್ಕೃತಿ ಮತ್ತು ಪರಂಪರೆಯು ನನ್ನ ಹೆಮ್ಮೆ. ಇದು ಕೇವಲ ಹಳೆಯ ಕಥೆಗಳಲ್ಲ, ಬದಲಿಗೆ ಭವಿಷ್ಯದ ಪಾಠಗಳಾಗಿವೆ. ಗಾಂಧೀಜಿಯವರು ಹೇಳಿದಂತೆ, ಒಂದು ದೇಶದ ಸಂಸ್ಕೃತಿಯು ಅದರ ಜನರ ಆತ್ಮದಲ್ಲಿ ಮತ್ತು ಮನಸ್ಸಿನಲ್ಲಿ ವಾಸಿಸುತ್ತದೆ. ಆದುದರಿಂದ ನಾವು ಎಲ್ಲೇ ಹೋದರೂ, ಏನೇ ಸಾಧಿಸಿದರೂ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎಂದಿಗೂ ಮರೆಯಬಾರದು. ಏಕೆಂದರೆ ಬೇರುಗಳು ಆಳವಾಗಿದ್ದರೆ ಮಾತ್ರ ಮರವು ಎತ್ತರಕ್ಕೆ ಏರಲು ಸಾಧ್ಯ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಸ್ ಮ್ಯಾಮ್. ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದ್ರಿ ಅಲ್ವಾ? ಹೌದು. ಓಕೆ, ಫೈನ್. ಸೊ ನಿಮ್ಮ ಸ್ಪೀಚ್ನ ಬಗ್ಗೆ ನಮ್ಮ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಹೇಗಿದೆ ನೋಡೋಣ. ಸೊ ಶ್ರೇಯಸ್ ಸರ್. ಹಾಯ್ ಯಶಲ್. ಹಾಯ್ ಸರ್. ಏನಾಯಿತು, ಸ್ಟ್ರೆಸ್ ಆಯಿತಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ? ಹೌದು. ಏನಾಯಿತು, ಕ್ಯಾಮರಾ ನೋಡಿಯಾ? ಅಲ್ಲ ಸರ್, ಸ್ವಲ್ಪ ವಾಯ್ಸ್ ಸ್ಟ್ರಕ್ ಆದಾಗೆ ಆಯಿತು, ಅದಕ್ಕೆ. ನಿಮ್ಮದು ಪ್ರೆಸೆಂಟೇಷನ್ ತುಂಬಾ ಒಳ್ಳೇದಿತ್ತು, ಬಟ್ ಎಲ್ಲೋ ಒಂದ್ ಕಡೆ ನೀವು ರಶ್ ಮಾಡ್ತಿದ್ರಿ ಅಂತ ಸ್ವಲ್ಪ ಅನಿಸ್ತು. ಅಂದ್ರೆ ಜರ್ಕ್ ಬರ್ತಿತ್ತಲ್ಲ, ಸೊ ನಾನು ಒಮ್ಮೆ ಹೇಳಿ ಮುಗಿಸ್ತೇನೆ ಅನ್ನೋದು ಒಂದ್ ಸ್ವಲ್ಪ ಫೀಲ್ ಬಂತಷ್ಟೇ ನಿಮ್ಮ ಪ್ರೆಸೆಂಟೇಷನ್ ಅಲ್ಲಿ. ಬಟ್ ನಿಮ್ಮ ಕಂಟೆಂಟ್ ವೈಸ್ ರಿಯಲಿ ಬ್ಯೂಟಿಫುಲ್. ನೀವು ತುಂಬಾ ಗ್ರೌಂಡ್ ಅನ್ನು ಟಚ್ ಮಾಡಿದಿರಿ, ಅಂದ್ರೆ ಸಂಸ್ಕೃತಿಯನ್ನು ಡಿಸೆಂಟ್ರಲೈಸ್ ಮಾಡಿದ್ದೀರಿ. ಸೊ ಒಂದನ್ನು ಹೇಳೋದು ಬಿಟ್ಟು ಮಲ್ಟಿಪಲ್ ಆಂಗಲ್ ಅಲ್ಲಿಂದ ತಗೊಂಡು ಬಂದಿದ್ದೀರಿ. ನೀವು ಭೂತಾರಾಧನೆಯ ಬಗ್ಗೆ ಬಂದಿರಿ, ಅದ್ರ ಜೊತೆಗೆ ನೀವು ಒಂದು ಪುರಾತನ ಸಂಸ್ಕೃತಿಯ ಬಗ್ಗೆಯೂ ಕೂಡ ಮಾತಾಡಿದ್ರಿ. ಆ್ಯಂಡ್ ಸಂಸ್ಕೃತಿ ಅನ್ನೋದು ಕೇವಲ ಹಳೆಯ ಕಾಲದ ವಿಷಯ ಅಲ್ಲ ಅನ್ನೋದು ಕೂಡ ನೀವು ಬಹಳ ಸ್ಪಷ್ಟಪಡಿಸಿದ್ದೀರಿ, ಮತ್ತು ಅದನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು ಅನ್ನೋ ಬಗ್ಗೆಯೂ ಕೂಡ ಬಹಳ ಉತ್ತಮವಾಗಿ ಮಾತಾಡಿದಿರಿ. ಸೊ ನಿಮ್ಮ ಕಂಟೆಂಟ್ ಸೂಪರ್, ನಿಮ್ಮ ಗೆಸ್ಚರ್, ಬಾಡಿ ಲ್ಯಾಂಗ್ವೇಜ್ ಕೂಡ ಬಹಳ ಚೆನ್ನಾಗಿತ್ತು. ಸ್ವಲ್ಪ ಮಧ್ಯದಲ್ಲಿ ಜರ್ಕ್ ಆಗ್ತಿತ್ತು, ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅಲ್ವಿಂದಾಂತಿ ಸರ್ ಇದ್ದಾರೆ. ಸೊ ನೋಡೋಣ ಅಲ್ವಿಂದಾಂತಿ ಸರ್ ಯಾವ ರೀತಿಯಲ್ಲಿ ಕಾಮೆಂಟ್ಸ್ ಕೊಡ್ತಾರಾ, ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರಾ ಅಂತ. ಎಸ್, APD. ಹಾಯ್ ಸರ್. ಏಷಲ್ ಪರ್ಲ್ ಡಿಸೋಜಾ, ನೀವು ಭೂತಾರಾಧನೆ, ನಾಗಾರಾಧನೆ ಅದೆಲ್ಲ ಹೇಳಿದ್ರಿ. ನನ್ನ ಸಂಸ್ಕೃತಿ, ನಾವು ಪೂಜೆಗೆ ಹೋಗ್ತೇವೆ. ಯಾವ ಪೂಜೆಗೆ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಮ ಯಾವ ಸಂಸ್ಕೃತಿ, ಯಾವ ಸಂಪ್ರದಾಯ ಅಂತ ಗೊತ್ತಾಗ್ತಿತ್ತು. ನಿಮ್ಮ ಸ್ಪೀಚ್ನಲ್ಲಿ ಎಲ್ಲ ಆ್ಯಡ್ ಮಾಡಿದ್ದೀರಿ. ಫಸ್ಟ್ ಕವಿತೆಯ ಸಾಲುಗಳಿಂದ ಪ್ರಾರಂಭ ಆಗುತ್ತೆ, ಆಮೇಲೆ ನಿಮ್ಮ ಬಗ್ಗೆ ನೀವು ಹೇಳ್ತೀರಿ, ಆಮೇಲೆ ಕಲ್ಚರ್ ಯಾವುದು ಒಳ್ಳೆಯದಿದೆ, ಯಾವ ಸಂಪ್ರದಾಯ ಅದನ್ನು ಮುಂದುವರಿಸಬೇಕು, ನಮ್ಮನ್ನು ನೋಡಿ ನಾವು ಎಲ್ಲಿಯವರು ಅಂತೇಳಿ ಜನರು ಐಡೆಂಟಿಫೈ ಮಾಡ್ತಾರೆ, ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀರಿ ನೀವು. ನಿಮ್ಗೆ ಬಾಯಾರಿಕೆ ಆಗ್ತಿತ್ತಾ? ಹೌದು ಸರ್. ಒಂದು 3 ಸರಿ ನೀವು ನೀರು ಕುಡಿದ್ರಿ ಬಾಯಿಯೊಳಗಿನದ್ದೇ. ದೀಸ್ ಆಲ್
ಕಾನ್ಫಿಡೆನ್ಸ್ ಲೆವೆಲ್ನ ಬಗ್ಗೆ ಮಾತನಾಡುತ್ತದೆ. ಬಾಯಾರಿಕೆ ಆಗಿಲ್ಲ ನಿಮಗೆ, ನಿಮ್ಮ ಎನರ್ಜಿ ಸ್ಟೆಮಿನಾ ಅದೆಲ್ಲ ಕರೆಕ್ಟ್ ಉಂಟು. ಹೆಸಿಟೇಷನ್ ಎಂಬುದುಂಟಲ್ಲ, ಅದು ನಮ್ಮನ್ನು ಸಲಹೆಯನ್ನು ನುಂಗುವಂತೆ ಮಾಡ್ತದೆ ಅಥವಾ ಜಸ್ಟ್ ಮಾಡೋದಾಗಿ ಮಾಡ್ತಾರೆ. ಅಂದರೆ ನಾವು ವಿ ಆರ್ ಪ್ರಿಪೇರಿಂಗ್ ಫಾರ್ ದ ನೆಕ್ಸ್ಟ್ ಸೆಂಟೆನ್ಸ್. ಸೊ ಇದು ಒಂದು ಮೈನಸ್ ಬಿಟ್ಟರೆ ಉಳಿದದೆಲ್ಲ ಪ್ಲಸ್ಸೇ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯೂಟಿ, ಸ್ಪೆಕ್ಸ್, ಚೂಡಿದಾರ್, ಅದು ಇದು ಎಲ್ಲ ಆ್ಯಡೆಡೆ. ಅದು ಯಾಕೆ ನೀವು ನುಂಗಿದ್ರಿ ಗೊತ್ತಿಲ್ಲ ನನಗೆ. ಬಾಯಾರಿಕೆ ಆಗ್ತದಾ? ಹೌದು ಸರ್. ಅದರ್ ಥಿಂಗ್ ಶ್ರೇಯಸ್ ಸರ್ ಹೇಳಿದಾಗೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿತ್ತು. ಒಂದು 3-4 ಕಡೆಗಳಲ್ಲಿ ನೀವು ಅದನ್ನು ನುಂಗಿದ್ದೀರಿ. ಅಂದರೆ ಎಲ್ಲಿಯೋ ನಾನು ಒಮ್ಮೆ ಮುಗಿಸಿ ಓಡ್ತೇನೆ ಅಂತೇಳಿ. ಸೊ ಮುಗಿಸಿ ಓಡುವಂಥದ್ದಲ್ಲ, ಇದ್ದು ಹೋರಾಡುವಂಥದ್ದು. ಓಕೆ ಸರ್. ಉತ್ತರ ಕುಮಾರನಾಗೆ ಆಗಬೇಕು ನೀವು. ಓಕೆ ಸರ್. ಓಕೆ, ಉತ್ತರ ಕುಮಾರ್ ಯಾರಂತಲೇ ಗೊತ್ತಿಲ್ಲ, ಅಭಿಮನ್ಯು ಥರ ಆಗಬೇಕು. ಮುಗಿಸಿ ಓಡುವವನಲ್ಲ ಅಭಿಮನ್ಯು. ಅವನ ಮುಂದೆ ಹಲವಾರು ಮಂದಿ ಶತ್ರು ಸೈನ್ಯ ಇದ್ದರೂ ಕೂಡ ಅವನಿಗೆ ಅದನ್ನು ಪಳಗಿಸಲಿಕ್ಕೆ ಗೊತ್ತಿಲ್ಲದಿದ್ದರೂ ಕೂಡ ಅವ ಹೋರಾಡ್ತಾನೆ ಕೊನೆಗೆ ಆತನನ್ನು ಕೊಂದದ್ದೇ ಮೋಸದಿಂದ. ಸೊ ನಾವಿಬ್ಬರು ಮೋಸ ಮಾಡೋಲ್ಲ. ಓಕೆ ಸರ್. ಎಸ್. ಸೊ ಯಶಲ್ ಅವರೇ, ಜಡ್ಜಸ್ ಕಮೆಂಟ್ಸನ್ನು ಕೇಳಿದ್ರಿ, ಕಾಂಪ್ಲಿಮೆಂಟ್ಸ್ ಕೂಡ ಒಟ್ಟೊಟ್ಟಿಗೆ ಇತ್ತು. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಫೀಡ್ಬ್ಯಾಕ್ ಸಿಕ್ಕಿದಾಗೆ ಆಯಿತು ಮ್ಯಾಮ್. ಒಳ್ಳೆ ಖುಷಿ ಆಯಿತು. ಅಂದರೆ ವಿ ಆಲ್ವೇಸ್ ವಾಂಟ್ ಫೀಡ್ಬ್ಯಾಕ್ ಇನ್ ಅ ಲೈಫ್. ಜಡ್ಜಸ್ ಅವರ ಫೀಡ್ಬ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಓಕೆ. ಸೊ ಈಗ ಕೂಡ ಫಾಸ್ಟಲ್ಲಿ ಮಾತಾಡ್ತಿದ್ದೀರಾ, ಜಡ್ಜಸ್ ಹೇಳಿದ್ದಾರೆ ಸ್ವಲ್ಪ ಸ್ಲೋ ಡೌನ್ ಆಗಬೇಕು. ಓಕೆ. ಸೊ ನೆಕ್ಸ್ಟ್ ಹೇಗೆ ಬರ್ತಾ ಇದೆ ನಿಮಗೆ ಜಡ್ಜ್ಮೆಂಟ್ ಹೇಗೆ ಬರ್ತಾ ಇದೆ ನೋಡೋಣ. ಸೊ ಶ್ರೇಯಸ್ ಸರ್ ಆ್ಯಂಡ್ ಅಲ್ವಿಂದ್ ಆಂಟಿ ಸರ್. ನನ್ನ ಕೇಳಿದ್ರಾ? ಖಂಡಿತ. ಶ್ರೇಯಸ್ ಸರ್ ತುಂಬ ಇಂಪ್ರೆಸ್ ಆಗಿದ್ದಾರೆ. ಓಕೆ, ಅವರ ಭಾಷಣದ ಮೇಲೆ. ಸೊ ಅವರೇ ಹೇಳ್ತಾರೆ, ಹೇಳಿ. ಯಶಲ್, ನಾವು ಸೆಲೆಕ್ಟ್ ಮಾಡ್ತಿದ್ದೇವೆ, ಬಟ್ ಆನ್ ಒನ್ ಕಂಡೀಷನ್. ನೀವು ಏನು ತಪ್ಪು ಇಲ್ಲಿ ಮಾಡಿದಿರಲ್ಲ ಅದು ಇನ್ನು ನೆಕ್ಸ್ಟ್ ರೌಂಡಲ್ಲಿ ಆಗಬಾರ್ದು, ಆಯ್ತಾ? ಶೋರ್ ಸರ್. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಅದು ಜರ್ಕ್ ಆಗೋದು ಮತ್ತು ತುಂಬ ಫಾಸ್ಟ್ ಆಗಿ ನಾನು ಮುಗಿಸಿ ಹೋಗ್ತೇನೆ ಅಂತ ಭಯ ಆಗ್ತದ ನಮ್ಮನ್ನು ನೋಡಿದರೆ? ಇಲ್ಲ ಸರ್. ಇಲ್ಲ ಅಲ್ಲ. ಸೊ ಹಾಗೆ ನೆಕ್ಸ್ಟ್ ರೌಂಡಲ್ಲಿ ಆ ತಪ್ಪುಗಳು ಆಗಬಾರ್ದು ಅನ್ನೋ ಒಂದು ಕಂಡೀಷನ್ ಮೇಲೆ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಯಶಲ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಭಯ ಅವರನ್ನು ನೋಡಿ ಆಗ್ತಾ ಇಲ್ಲ, ಸೊ ನನ್ನನ್ನು ನೋಡಿ ಆಗ್ತಿದ್ಯಾ? ಇಲ್ಲ. ಹಾಗಾದ್ರೆ ನನ್ನೊಟ್ಟಿಗೆ ಇಲ್ಲಿ ಕಂಫರ್ಟೇಬಲ್ ಆಗಿದ್ದೀರಾ ಮಾತಾಡುವಾಗ? ಫೈನ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ರೌಂಡಿಗೆ ಭರ್ಜರಿ ಪ್ರಿಪರೇಷನ್ಸ್ ಅನ್ನ ಆರಾಮಲ್ಲಿ ಮಾಡ್ಕೊಂಡು ಬನ್ನಿ ಅಂತ. ಓಕೆ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.